ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಶಿಕ್ಷಣ ನೀಡುವುದಷ್ಟೇ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯಲ್ಲ. ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸುತ್ತಮುತ್ತಲಿನ ಪರಿಶುದ್ಧ ವಾತಾವರಣಕ್ಕೆ ಅವಶ್ಯವಾದ ಪರಿಸರ ಪ್ರೇಮದ ಉದ್ದೇಶದೊಂದಿಗೆ ಗಿಡ ನೆಟ್ಟು ಪೋಷಿಸುವ ಕೆಲಸ ಟೈಮ್ಸ್ ಶಿಕ್ಷಣ ಸಂಸ್ಥೆಯಿಂದ. ತಾಲೂಕಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನದ ಹಿನ್ನೆಲೆಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಯ ಕಾರ್ಯವೈಖರಿ ಬಗ್ಗೆ ರಾಜ್ಯ ಸಮಿತಿಯ ಪ್ರಶಂಸೆ. ಚನ್ನರಾಯಪಟ್ಟಣ ರೋಟರಿ ಕ್ಲಬ್ ವಿಷನ್ ವತಿಯಿಂದ ತಾಲೂಕಿನ ಬಾಗೂರು ಹೋಬಳಿ ಓಬಳಾಪುರ ಗ್ರಾಮದ ಪ್ರೌಢಶಾಲೆಗೆ ಬ್ಲೂಟೂತ್ ಸ್ಪೀಕರ್ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ. ವಾರ್ತೆಗಳ ವಿವರ. ಬರೀ ಶಿಕ್ಷಣ ನೀಡುವುದಷ್ಟೇ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯಲ್ಲ. ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಶುದ್ಧ ವಾತಾವರಣಕ್ಕೆ ಅವಶ್ಯವಿರುವ ಪರಿಸರ ಪ್ರೇಮ, ಪ್ರಕೃತಿ ಪ್ರೇಮವನ್ನ ಮೂಡಿಸುವ ಉದ್ದೇಶದೊಂದಿಗೆ ಗಿಡ ನೆಟ್ಟು ಪೋಷಿಸುವ ಕೆಲಸವನ್ನ ಟೈಮ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಮಾಡುತ್ತಿದೆ ಎಂದು ಕಾರ್ಯದರ್ಶಿಗಳಾದ ಬಿಕೆ ಗಂಗಾಧರ್ ಅವರು ತಿಳಿಸಿದ್ದಾರೆ. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಟೈಮ್ಸ್ ಶಿಕ್ಷಣ ಸಮೂಹ ಸಂಸ್ಥೆಯಡಿ ಜಿಲ್ಲೆ ಹೊರ ಜಿಲ್ಲೆಯಲ್ಲಿ 7 ಶಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದು, ನಮ್ಮ ಸಂಸ್ಥೆಯಿಂದ ಶಿಕ್ಷಣದ ಜೊತೆಗೆ ಸಮಾಜಕ್ಕೆ ಏನಾದರೂ ನೀಡಬೇಕೆಂಬ ತುಡಿತದೊಂದಿಗೆ ಹುಟ್ಟಿಕೊಂಡಿದ್ದೇ ಟೈಮ್ಸ್ ಹಸಿರು ಸಿರಿ ಸಸ್ಯೋತ್ಸವ. ಕಳೆದ ವರ್ಷ ಆರಂಭಗೊಂಡ ಸಸ್ಯೋತ್ಸವ ಕಾರ್ಯಕ್ರಮವನ್ನು ಈ ಬಾರಿ ಅಕ್ಟೋಬರ್ 1ರಂದು ಚನ್ನರಾಯಪಟ್ಟಣದ ಟೈಮ್ಸ್ ಪಿಯು ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದೆ. ಪಟ್ಟಣದ ಟೈಮ್ಸ್ ಕಾಲೇಜಿನಲ್ಲಿ ಓದುತ್ತಿರುವ 550 ವಿದ್ಯಾರ್ಥಿಗಳಿಗೆ ತಲಾ 2 ಗಿಡಗಳಂತೆ 1100 ಗಿಡಗಳ ವಿತರಣೆಯನ್ನು ರಾಷ್ಟ್ರ ಪರಿಸರ ಪ್ರಶಸ್ತಿ ಪುರಸ್ಕೃತರಾದ ಚಾನಾ ಅಶೋಕ್ ರವರು ನಡೆಸಿಕೊಡಲಿದ್ದಾರೆ ಎಂದರು. ಇಂದಿನ ಮಕ್ಕಳು ಪರಿಸರದೆಡೆಗೆ ಆಕರ್ಷಿತರನ್ನಾಗಿಸುವ, ಪರಿಸರದೊಳಗಿನ ಜೀವಿಗಳೆಲ್ಲರ ಬಗೆಗಿನ ಅರಿವು, ಸ್ಪಂದನ ಮನೋಭಾವವನ್ನು ಮೂಡಿಸುವ ಮತ್ತು ಭೂಮಿಯೊಂದಿಗೆ ಬಾಂಧವ್ಯವನ್ನ ಬೆಳೆಸುವ ಉದ್ದೇಶದಿಂದ ಸಂಸ್ಥೆಯಡಿ ಓದುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ 2 ಗಿಡಗಳನ್ನು ನೆಟ್ಟು ಪೋಷಿಸುವ ಸಸ್ಯೋತ್ಸವ ಕಾರ್ಯಕ್ರಮವನ್ನು ಕಳೆದ ವರ್ಷ ಆರಂಭಿಸಲಾಗಿದೆ. ಟೈಮ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ 5,000 ವಿದ್ಯಾರ್ಥಿಗಳಿದ್ದು 10,000 ಗಿಡಗಳನ್ನು ನೆಟ್ಟು ಪೋಷಿಸುವ ಕಾರ್ಯಕ್ರಮವಿದಾಗಿದೆ. ಗಿಡ ನೆಡುವುದಷ್ಟೇ ನಮ್ಮ ಜವಾಬ್ದಾರಿಯಾಗದೆ ಕೊಟ್ಟ ಗಿಡವನ್ನು ಬೆಳೆಸಿ ಪೋಷಿಸುವ ಕೆಲಸವನ್ನು ಸಂಸ್ಥೆಯು ಮಾಡುತ್ತಿದೆ. ಪ್ರತಿ ವರ್ಷ ಮಗುವಿನೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಗಿಡ ಬೆಳೆಯುವ ಹಂತವನ್ನು ಪ್ರತಿ ವರ್ಷ ದಾಖಲಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು. ನಮ್ಮ ಈ ಕಾರ್ಯಕ್ಕೆ ಜೊತೆಯಾಗಿ ಪಟ್ಟಣದ ರೋಟರಿ ಸಂಸ್ಥೆ, ಮಕ್ಕಳ ಸಾಹಿತ್ಯ ಪರಿಷತ್ ಘಟಕ ಸಹಕಾರಿಯಾಗಿ ನಿಂತಿವೆ ಎಂದರು. ಇದನ್ನು ಮತ್ತೆ ಮುಂದುವರಿಸಬೇಕು. ಪ್ರತಿ ವರ್ಷ ನಾವು ಹೀಗೆ ಮಾಡಬೇಕು ಅಂತ 10,000 ಗಿಡ ಸಸಿ ವಿತರಿಸೋದು ಒಂದು ಕಡೆ ಆದರೆ, ಸಸಿನ ಗಿಡ ಮಾಡೋದು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಹೆಚ್ಚು ನಾವು ತಲೆ ಕೆಡಿಸ್ಕೊಂಡಿದ್ವಿ. ಸಸಿಗಳನ್ನ ವಿತರಣೆ ಮಾಡೋದು ಸುಲಭದ ಕೆಲಸ, ಬಟ್ ಆ ಸಸಿನ ಗಿಡ ಮಾಡಿ ಗಿಡನ ಮರ ಮಾಡೋದು ತುಂಬ ಟಾಸ್ಕ್ ಇದೆ. ಇದ್ರ ಕಡೆ ಹೆಚ್ಚು ನಾವು ತಲೆ ಕೆಡಿಸ್ಕೊಂಡಿದ್ವಿ. ಕಾರಣ, ಪ್ರತಿ ಮಗುಗೂ 2 ಗಿಡ ಕೊಡ್ತಿರೋದ್ರಿಂದ ಆ ಮಗುನ ಜವಾಬ್ದಾರಿ ಕೊಟ್ಟಿದ್ದೀವಿ. ಇದನ್ನು ಮಾನಿಟ್ರ್ ಮಾಡಿಕೊಂಡು ಪ್ರತಿ ವರ್ಷ ಅದು ಹೇಗೆ ಬೆಳೀತಾ ಇದೆ ಅಂತ ಕೂಡ ರೆಕಾರ್ಡ್ಸ್ ಕೂಡ ಮಾಡ್ತಾ ಇದ್ವಿ. ಅದಕ್ಕೆ ಪ್ರತಿ ಮಗುಗೂ ಸರ್ಟಿಫಿಕೇಟ್ ಕೊಟ್ಟು ಎಂಕರೇಜ್ ಮಾಡ್ತಾ ಇದ್ವಿ. ಈ ಒಂದು ದೊಡ್ಡ ಕೆಲಸಕ್ಕೆ ನಮ್ಗೆ ಆಲ್ವೇಸ್ ಸಹಕಾರಿಯಾಗಿರುವ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಶೋಕ್ ಸರ್ ಇದನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಅವ್ರ ಮೂಲಕನೇ ಎಲ್ಲ ಮಕ್ಕಳುಗಳಿಗೂ ನಾಳೆ ವಿತರಣೆ ನಡೀತಾ ಇದೆ. ನಾಳೆ 3:30ಕ್ಕೆ ಟೈಮ್ಸ್ PU ಕಾಲೇಜ್ ಆವರಣದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿಕೊಡ್ಬೇಕು. ಆದಷ್ಟು ಈ ಥರ ಕಾರ್ಯಕ್ರಮಗಳು ಹೆಚ್ಚಾಗಬೇಕು, ಜನಗಳು ಹೆಚ್ಚು ಇದ್ರ ಕಡೆ ಕನೆಕ್ಟ್ ಆಗಬೇಕು ಅನ್ನೋದು ಇದರ ಮೂಲ ಉದ್ದೇಶ. ಆ ಕಾರಣಕ್ಕೋಸ್ಕರ ಬಂದ್ವಿ. ಹಾಗೆ ನಾವು ವಿಚಾರವಾಗಿ ಮಾಡ್ತೀವಿ ಇದ್ದ ತಕ್ಷಣ ನಮ್ಮ ರೋಟರಿ ವಿಷನ್ ಅವರು ತಮ್ಮ ಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ತಿಳಿಸ್ತಾರೆ. ಇಡೀ ರೋಟರಿ ನಮ್ಮ ಜೊತೆಗೆ ನಿಂತ್ಕೊಂಡಿದೆ. ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಇದೆ. ಭೀಮಾ ಜ್ಯುವೆಲರ್ಸ್ ಅವರು ನಮ್ಗೆ ಅವುಗಳಿಗೆ ಸಹಾಯ ಮಾಡ್ತಾರೆ. ಜೀವರಕ್ಷಾ ನಮ್ಮ ಬ್ಲಡ್ ಬ್ಯಾಂಕ್ ಏನಿದೆ ಅವರು ಕೂಡ ನಮ್ಮೊಂದಿಗೆ ಸಹಕರಿಸಿ ಈ ಥರ ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಜೊತೆಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮನ ನಿಮ್ಗಳ ಮೂಲಕ, ಮಾಧ್ಯಮದ ಮೂಲಕ ಮನವಿ ಏನಂದರೆ ಹೆಚ್ಚು ಜನಕ್ಕೆ ಇದು ರೀಚ್ ಆಗಲಿ. ಎಲ್ಲ ಸ್ಕೂಲು, ಕಾಲೇಜು. ರೋಟರಿ ವಿಷನ್ ಚನ್ನರಾಯಪಟ್ಟಣ ಸಂಸ್ಥೆಯ ಅಧ್ಯಕ್ಷ BV ವಿಜಯಕುಮಾರ್ ಮಾತನಾಡಿ, ರೋಟರಿ ಸಂಸ್ಥೆ ತನ್ನ ಹಲವಾರು ಸೇವಾ ಕಾರ್ಯಕ್ರಮಗಳ ಪೈಕಿ ಪರಿಸರದ ಉಳಿವಿಗೆ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಟೈಮ್ಸ್ ಕಾಲೇಜಿನ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯವರಿಗೆ ಸಹಕಾರ ನೀಡುತ್ತಿದೆ. ಅಂದು ನಮ್ಮ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರುಗಳು ಹಾಜರಿದ್ದು ಕಾರ್ಯಕ್ರಮದ ನಿರ್ವಹಣೆಯ ಜವಾಬ್ದಾರಿಯನ್ನ ಹೊರಲಿದ್ದೇವೆ ಎಂದರು. ಈ ಪರಿಸರ ಸಂಬಂಧಪಟ್ಟ ಪರಿಸರ ಕಾಪಾಡೋದು, ಸ್ವಚ್ಛತೆ ಕಾಪಾಡೋದು ಮತ್ತು ಮರಗಳನ್ನ ಕಳಿಸಿ ಒಂದು ಸುಂದರವಾದ ಸಮಾಜ ನಿರ್ಮಾಣ ಮಾಡಬೇಕು ಗುರಿ ಇದೆ. ಈ ನಿಟ್ಟಿನಲ್ಲಿ ಇದರ ಟೈಮ್ಸ್ ಕಾಲೇಜವರು ಏನು ಕಾರ್ಯಕ್ರಮ ಹಾಕೊಂಡಿದ್ದಾರೆ, ಅವ್ರ ಜೊತೆ ನಾವು ಸಹಯೋಗ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ.
ಈ ಅವಕಾಶ ನಾವು ಉಪಯೋಗಪಡಿಸ್ಕೊಂಡು ಹೆಚ್ಚಿನ ಸಹಕಾರ ನೀಡುತ್ತಾ ನಾವು ಒಳ್ಳೆಯ ಕಾರ್ಯಕ್ರಮ ಆಗಲಿಕ್ಕೆ ಅವರಿಗೆ ನಾವು ಸಹಕಾರ ನೀಡ್ತೀವಿ. ಹೋರಾಟ ಅದರಲ್ಲಿ ಎಲ್ಲ ಪಾಲ್ಗೊಂಡು ನಾವು ಮಾಡ್ತೀವಿ. ಮಕ್ಕಳ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರ ಪರಿಸರ ಪ್ರಶಸ್ತಿ ಪುರಸ್ಕೃತರಾದ ಚಾನ ಅಶೋಕ್ ರವರು ಮಾತನಾಡಿ, ಯುವ ಜನರಲ್ಲಿ ಪರಿಸರದ ಕಾಳಜಿ ಮೂಡಿಸುವ ಉದ್ದೇಶದಿಂದ ಟೈಮ್ಸ್ ಕಾಲೇಜಿನವರು ಕಳೆದ 2 ವರ್ಷಗಳಿಂದ ಸಸ್ಯೋತ್ಸವ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಮಕ್ಕಳಿಗೆ ಗಿಡ ನೀಡಿ ಪ್ರತಿ ಹಳ್ಳಿ ಮನೆಯಲ್ಲಿ ಸಂಸ್ಕಾರ ತುಂಬುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಅವರ ಕಾರ್ಯಕ್ಕೆ ನಾವು ಎಂದಿಗೂ ಬೆಂಬಲವಾಗಿರುತ್ತೇವೆ ಎಂದು ಅವರ ಕಾರ್ಯಕ್ಕೆ ಶುಭಾಶಯ ಕೋರಿದರು. ಸುದ್ದಿಗೋಷ್ಠಿಯಲ್ಲಿ ಟೈಮ್ಸ್ ಕಾಲೇಜಿನ ಉಪನ್ಯಾಸಕರಾದ ಸಂಜಯ್, ಸುನಿಲ್ ಕುಮಾರ್ ಇದ್ದರು. ಟೈಮ್ಸ್ ಕಾಲೇಜ್ ಪರಿಸರದ ಉಳಿವಿಗಾಗಿ ಕಳೆದ 3 ವರ್ಷಗಳಿಂದ ಯುವ ಜನಾಂಗದಲ್ಲಿ ಪರಿಸರ ಪ್ರಜ್ಞೆಯನ್ನು ಮೂಡಿಸುವ ದೃಷ್ಟಿಯಿಂದ ಸಸ್ಯೋತ್ಸವವನ್ನು ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಮಕ್ಕಳಿಗೆ ಗಿಡ ಕೊಡೋದ್ರ ಮೂಲಕ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಯಲ್ಲಿ ಅವರಲ್ಲಿ ಓದಂಥ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರವನ್ನು ತುಂಬ ಕೆಲಸ ಮಾಡ್ತಾ ಬಂದಿದ್ದಾರೆ. ಮತ್ತು ಬದಲಾವಣೆಯನ್ನು ಕಾಣೋದು ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಆ ಬದಲಾವಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲಾದರೂ ಈ ಪ್ರಯತ್ನ ಯಶಸ್ವಿಯಾಗಲಿ, ಪರಿಸರದ ಉಳಿವು ಮಕ್ಕಳಿಗೆ ಅರಿವು ಮೂಡಲಿ, ಪರಿಸರದ ಉಳಿವಿಗಾಗಿ ಇನ್ನೂ ಉತ್ತಮ ಕಾರ್ಯಕ್ರಮ ಹಾಕೊಳ್ಳಲು ಶಕ್ತಿ ಕೊಟ್ಟು ತಾಲೂಕಿನ ರಾಜ್ಯ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನದ ಹಿನ್ನೆಲೆಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಕಾರ್ಯವೈಖರಿ ಬಗ್ಗೆ ರಾಜ್ಯ ಸಮಿತಿಯು ಪ್ರಶಂಸೆ ವ್ಯಕ್ತಪಡಿಸಿದೆ ಎಂದು ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಎಲ್.ಪಿ. ಪ್ರಕಾಶ್ ಗೌಡ ತಿಳಿಸಿದ್ದಾರೆ. ಪಟ್ಟಣದ ವಿದ್ಯಾನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ತಾಲೂಕಿನಲ್ಲಿ 5 ಗ್ಯಾರಂಟಿ ಯೋಜನೆಗಳ ಶೇಕಡಾ 80% ಅನುದಾನದ ಹಿನ್ನೆಲೆಯಲ್ಲಿ ರಾಜ್ಯ ಸಮಿತಿ ತಾಲೂಕು ಸಮಿತಿಯ ಕಾರ್ಯವೈಖರಿಯನ್ನ ಪ್ರಶಂಸೆ ವ್ಯಕ್ತಪಡಿಸಿದ್ದು, ಮುಂಬರುವ ದಿನಗಳಲ್ಲಿ ಸಮಿತಿಯ ಎಲ್ಲ ಸದಸ್ಯರೊಂದಿಗೆ ಒಗ್ಗಟ್ಟಾಗಿ ತಾಲೂಕಿನ ಜನತೆಗೆ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಸಮರ್ಪಕವಾಗಿ ತಲುಪಿಸುವ ಕೆಲಸವನ್ನ ಮಾಡಲಾಗುತ್ತದೆ ಎಂದರು. ಇನ್ನು ಬಿಜೆಪಿಯವರು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಮೂಢ ಪ್ರಕರಣವನ್ನ ಮುಂದಿಟ್ಟುಕೊಂಡು ರಾಜೀನಾಮೆಯನ್ನ ಕೇಳುತ್ತಿರುವುದು ಸರಿಯಲ್ಲ. ಈ ಪ್ರಕರಣದಲ್ಲಿ ಅವರು ಭಾಗಿಯಾಗಿರುವ ಕುರಿತು ಯಾವುದೇ ದಾಖಲೆಗಳು ಕಾಣುತ್ತಿಲ್ಲ. ಲೋಕಾಯುಕ್ತ ತನಿಖೆಯಿಂದ ಸತ್ಯ ಹೊರಬೀಳಲಿದೆ. ಸಿದ್ದರಾಮಯ್ಯನವರ ರಾಜೀನಾಮೆ ಕುರಿತು ಮಾತನಾಡುವ ಬಿಜೆಪಿಗರು ಸುಮಾರು 8,000 ಕೋಟಿ ಚುನಾವಣಾ ಬಾಂಡ್ ನೆಪದಲ್ಲಿ ಖಾಸಗಿ ಕಂಪನಿಗಳಲ್ಲಿ ವಸೂಲಿ ಕುರಿತು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ರಾಷ್ಟ್ರೀಯ ಅಧ್ಯಕ್ಷರಾದ ಜೆ.ಪಿ. ನಡ್ಡಾ, ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾದ ಬಿ.ಎಸ್. ವಿಜಯೇಂದ್ರ, ಮಾಜಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮೇಲೆ ಅಕ್ರಮವಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಎಫ್ಐಆರ್ ದಾಖಲಿಸುವಂತೆ ಸೂಚಿಸಿದೆ. ಈ ಅಕ್ರಮದ ಹಿನ್ನೆಲೆಯಲ್ಲಿ ಇವರ ರಾಜೀನಾಮೆಯನ್ನ ಬಿಜೆಪಿ ಪಡೆಯಬೇಕು. ಆನಂತರ ಬೇರೆಯವರ ಬಗ್ಗೆ ಮಾತನಾಡಲಿ. ನೈತಿಕತೆಯ ಪಾಠವನ್ನ ಬಿಜೆಪಿಯಿಂದ ನಾವು ಕಲಿಯಬೇಕಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದುವರೆದು ಮಾತನಾಡಿದ ಅವರು, ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಂ.ಎ. ಗೋಪಾಲಸ್ವಾಮಿ ಅವರ 54ನೇ ಹುಟ್ಟುಹಬ್ಬದ ಅಂಗವಾಗಿ ಅಕ್ಟೋಬರ್ 4, 5 ಮತ್ತು 6ರಂದು ಎಂ.ಎ. ಗೋಪಾಲಸ್ವಾಮಿ ಬ್ರಿಗೇಡ್ ಮತ್ತು ಅವರ ಅಭಿಮಾನಿ ಬಳಗದ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿ ಹಾಗೂ ಬೃಹತ್ ಆರೋಗ್ಯ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಹುಟ್ಟುಹಬ್ಬದಂದು ಎಲ್ಲ ಹೋಬಳಿ ಕೇಂದ್ರ ಸೇರಿದಂತೆ ವಿವಿಧ ಕಡೆಗಳಲ್ಲಿ ತಾಲೂಕಿನಲ್ಲಿ ಸಿಎಸ್ ಪುಟ್ಟೇಗೌಡ ಹಾಗೂ ಎಂ.ಎ. ಗೋಪಾಲಸ್ವಾಮಿಯವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚಿನ ಶ್ರಮ ವಹಿಸಿದ್ದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 6,000 ಮತಗಳ ಅಂತರದಿಂದ ಪಕ್ಷದ ಅಭ್ಯರ್ಥಿ ಸೋತಿದ್ದಾರೆ. ಮುಂಬರುವ ದಿನಗಳಲ್ಲಿ ಅವರಿಗೆ ತಾಲೂಕು ಕೈ ಹಿಡಿಯಲಿದೆ ಎಂದರು. ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ 5 ಯೋಜನೆಗಳು ಅಂದರೆ 5 ಯೋಜನೆಗಳು ಅನ್ನಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ, ಯುವನಿಧಿ, ಗೃಹಜ್ಯೋತಿ ಯೋಜನೆಗಳ ಬಗ್ಗೆ ಸಂಬಂಧಪಟ್ಟಂತೆ ನಮ್ಮ ಸೋಮವಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸಮಿತಿ ಅಧ್ಯಕ್ಷನಾಗಿ ಇತರ ಸದಸ್ಯರು ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸಮಿತಿಯು ನಮ್ಮ ಕೆಲಸದ ಬಗ್ಗೆ ಒಳ್ಳೆಯ ಪ್ರಶಂಸೆಯನ್ನು ವ್ಯಕ್ತಪಡಿಸಿದೆ. ಅದಕ್ಕಾಗಿ ಮೊದಲಿಗೆ ರಾಜ್ಯ ಸಮಿತಿಗೆ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಏಕೆಂದರೆ ನಮ್ಮನ್ನು ಈ ಸಮಿತಿಗೆ ಅಧ್ಯಕ್ಷನಾಗಿ ಈ ಥರ 11 ಜನನ ಏನು ಸದಸ್ಯನ ಮಾಡಿದರು. ನಾವು ಕೂಡ ತಾಲೂಕ್ ಪಂಚಾಯತಿಯಲ್ಲಿ ಕಚೇರಿ ತರೋದು ಪ್ರತಿದಿನ ನಾವಾಗಲಿ ನಮ್ಮ ಸದಸ್ಯರಿಗೆ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು ಎಲ್ಲ ಬಂದಂಥ ರೈತರಿಗೆ ಏನು ಫಲಾನುಭವಿಗೆ ಪಕ್ಷಾತೀತ ಬಂದಂಥವ್ರಿಗೆ ಸಾಕಷ್ಟು ಕೆಲಸ ಮಾಡ್ಕೊಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ತಾಲೂಕಿನ ಶೇಕಡ 80% ಈ ಸರ್ಕಾರಿ ಯೋಜನೆಗಳು ಜನರಿಗೆ ತಲುಪಿದೆ ಅಂತ ಹೇಳೋಣ ಕೇಳಕ್ಕೆ ಇಷ್ಟಪಡ್ತೀವಿ.
ಏಕೆಂದರೆ ನಾವು ಕೂಡ ಎಲ್ಲಿ ಕರೆ ಮಾಡ್ತಾರೆ ಅಲ್ಲಿ ಹೋಗಿ ನಾವೇ ವಾಲಂಟಿಯರಾಗಿ ಹೋಗಿ ಅದನ್ನು ಸಮಸ್ಯೆ ಸಾಲ್ವ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಉದ್ದೇಶ ಇಷ್ಟೇ, ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಜನಕ್ಕೆ ತಲುಪಬೇಕು, ಅದು ನಮ್ಮ ಸಂತೆ ಉದ್ದೇಶವಾಗಿದೆ. ಜೊತೆಗೆ ಇನ್ನೊಂದು, ನಾವು ಏನೀಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ವಿನಾಕಾರಣ BJP ಮತ್ತು JDS ಅವರು ಆರೋಪ ಹೊಡಿಸ್ತಾ ಇದ್ದಾರೆ. ಮೂಡಾ ಕೇಸ್ ಸಂಬಂಧಪಟ್ಟಂತೆ ಮೂಡಾ ಕೇಸ್ನಲ್ಲಿ ಯಾವುದು ಹುರುಳಿಲ್ಲ. ಯಾಕಾಗಿ ನಾನೊಬ್ಬ ವಕೀಲನಾಗಿ ಸ್ವಲ್ಪ ತಿಳ್ಕೊಂಡಿದ್ದೇನೆ. ಯಾರ ಥರ್ಡ್ ಪಾರ್ಟಿ ಮೇಲೆ ಬ್ಲೇಮ್ ಮಾಡಿ ಕೇಸ್ ಮಾಡಿದ್ದಾರೆ, ಎಲ್ಲೋ ಒಂದು ಕಡೆ ಇದು ತಪ್ಪು. ಫಸ್ಟು ಸಿದ್ದರಾಮಯ್ಯನವರು ಮೇಲೆ ಕ್ರಮ ತೊಗೊಳ್ಳೋದಲ್ಲ. ಮನೇಲಿ ನೋಡಿದ್ದೀನಿ, BJP ಅವರು 8,000 ಕೋಟಿ ಸ್ಪ್ಯಾಮ್ ಆಗಿದೆ. ಯಾವುದೋ ಎಲೆಕ್ಟ್ರಲ್ ಬಾಂಡ್ ಅಂತ ಮಾಡಿಬಿಟ್ಟು ತೊಗೊಂಡೋಗ್ಬಿಟ್ಟು ಕಂಪ್ನಿಗಳಿಗೆ ವಸೂಲಿ ಮಾಡ್ಕೊಳ್ತಕ್ಕಂಥ ಎಲ್ಲ ಮೇಲೆ FIR ಆಗಿದೆ. ಮೊದಲು ನೈತಿಕ ಹೊಣೆಹೊತ್ತು ಆ ಸಚಿವರು ರಾಜೀನಾಮೆ ಕೊಡಬೇಕಾಗುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವರು ತುಂಬ ಕ್ಲೀನ್ ಆಗಿದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಆರೋಪ ಸರಿಯಲ್ಲ. ಮೂರನೇದು, ಈಗ ನಮ್ಮ ತಾಲೂಕಿನಲ್ಲಿ ಹಿರಿಯರಾದ ಸನ್ಮಾನ್ಯ ಪುಟ್ಟೇಗೌಡವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ನಮ್ಮ ನಾಯಕರಾದ ಎಂ.ಎ. ಗೋಪಾಲ ಸ್ವಾಮಿ ಅವರು ಒಬ್ಬ ಕಳೆದ ಸಾರಿ ಕಮ್ಮಿ ಮತಗಳನ್ನು ಸೋತ್ಬಿಟ್ರು. ಯಾಕೆಂದರೆ ಸುಮಾರು 10-15 ವರ್ಷಗಳ ನಮ್ಮ ತಾಲೂಕಿನಲ್ಲಿ ಅವ್ರದೇ ಆದ ಒಂದು ವರ್ಚಸ್ಸು ಉಳಿಸ್ಕೊಂಡು ಕೆಲಸ ಮಾಡಿ. ಚನ್ನರಾಯಪಟ್ಟಣ ರೋಟರಿ ಕ್ಲಬ್ ವಿಷನ್ ವತಿಯಿಂದ ತಾಲೂಕಿನ ಬಾಗೂರು ಹೋಬಳಿಯ ಓಬಳಾಪುರ ಗ್ರಾಮದ ಪ್ರೌಢಶಾಲೆಗೆ ಬ್ಲೂಟೂತ್ ಸ್ಪೀಕರ್ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ರೋಟರಿ ಸಂಸ್ಥೆಯಿಂದ ನೀಡಲಾದ ಪರಿಕರಗಳನ್ನು ಓಬಳಾಪುರ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಸ್ವೀಕಾರ ಮಾಡಿದರು. ಈ ವೇಳೆ ರೋಟರಿ ಕ್ಲಬ್ನ ಅಧ್ಯಕ್ಷರಾದ BV ವಿಜಯ್ ರವರು ರೋಟರಿ ಕ್ಲಬ್ನ ಕಾರ್ಯಕ್ರಮದ ಬಗ್ಗೆ ಮಕ್ಕಳಿಗೆ ತಿಳಿಸಿದರು. ಡಾಕ್ಟರ್ ಕುಮುದ ರಾಜಶೇಖರ್ ಅವರು ಪೌಷ್ಟಿಕ ಆಹಾರದ ಬಗ್ಗೆ, ಪೌಷ್ಟಿಕ ಆಹಾರ ಸೇವನೆ ಮಾಡುವುದರಿಂದ ಮಕ್ಕಳಿಗೆ ದೈಹಿಕವಾಗಿ ಸದೃಢವಾಗಬಹುದು. ಈ ವಯಸ್ಸಿನಲ್ಲಿ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡುವುದರಿಂದ ನಮ್ಮ ದೇಹವು ದೃಢಕಾಯವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ JD ಕುಮುದ, ರಾಜಶೇಖರ್, ಖಜಾಂಚಿ ನಟರಾಜ್, ಸದಸ್ಯರಾದ ಶಿವನಂಜೇಗೌಡ, ಬಾಬು, ಜಾರ್ಜ್, ರಶ್ಮಿ, ಜ್ಯೋತಿ ಶ್ರೀನಿವಾಸ್, ವೆಂಕಟೇಶ್ ಭಾಗಿಯಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣ ನೀಡುವುದಷ್ಟೇ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯಲ್ಲ. ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸುತ್ತಮುತ್ತಲಿನ ಪರಿಶುದ್ಧ ವಾತಾವರಣಕ್ಕೆ ಅವಶ್ಯವಾದ ಪರಿಸರ ಪ್ರೇಮದ ಉದ್ದೇಶದೊಂದಿಗೆ ಗಿಡ ನೆಟ್ಟು ಪೋಷಿಸುವ ಕೆಲಸ ಟೈಮ್ಸ್ ಶಿಕ್ಷಣ ಸಂಸ್ಥೆಯಿಂದ. ತಾಲೂಕಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನದ ಹಿನ್ನೆಲೆಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಯ ಕಾರ್ಯವೈಖರಿ ಬಗ್ಗೆ ರಾಜ್ಯ ಸಮಿತಿಯ ಪ್ರಶಂಸೆ. ಚನ್ನರಾಯಪಟ್ಟಣ ರೋಟರಿ ಕ್ಲಬ್ ವಿಷನ್ ವತಿಯಿಂದ ತಾಲೂಕಿನ ಬಾಗೂರು ಹೋಬಳಿ ಓಬಳಾಪುರ ಗ್ರಾಮದ ಪ್ರೌಢಶಾಲೆಗೆ ಬ್ಲೂಟೂತ್ ಸ್ಪೀಕರ್ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.